ವರಮಹಾಲಕ್ಷ್ಮಿ ಹಬ್ಬದ ಪ್ರಯುಕ್ತ ನಾನು ಬೆಂಗಳೂರಿನ ಪ್ರಸಿದ್ಧ ಮತ್ತು ಪವರ್ಫುಲ್ ದೇವಸ್ಥಾನವಾಗಿರತಕ್ಕಂಥ ಶ್ರೀ ಬಂಡೆ ಮಹಾಕಾಳಿ ಅಮ್ಮನವರ ಸನ್ನಿಧಿಯಲ್ಲಿದ್ದೇನೆ. ಸೊ ನಾನು ಈ ದಿನ ಈ ದೇವಸ್ಥಾನಕ್ಕೆ ಬರೋದಕ್ಕೆ ಪ್ರಮುಖವಾದಂಥ ಕಾರಣ ಇದೆ. ಏನಂದರೆ ಸಾಮಾನ್ಯರು ಮಾತ್ರವಲ್ಲ, ಕನ್ನಡ ಚಿತ್ರರಂಗದ ಸಾಕಷ್ಟು ಜನ ತಾರೆಯರು ಈ ಅಮ್ಮನವರ ಸನ್ನಿಧಾನಕ್ಕೆ ಬರ್ತಾರೆ, ಅವರ ಕಷ್ಟಗಳನ್ನು ಹೇಳ್ಕೊಳ್ತಾರೆ, ಅವರ ಖುಷಿಯ ಕ್ಷಣಗಳನ್ನು ಇಲ್ಲಿ ಕಳೀತಾರೆ. ಸೊ ಅದೇ ರೀತಿ ನಮ್ಮ ಕನ್ನಡ ಚಿತ್ರರಂಗದ ಪ್ರತಿಭಾನ್ವಿತ ನಟಿ, ಬಹುಮುಖ ಪ್ರತಿಭೆ ರೂಪಿಕಾ ಅವರು ಕೂಡ ಸೊ ಈ ಕ್ಷಣ ನನ್ನ ಜೊತೆ ಒಂದು ಸ್ಪೆಷಲ್ ಕಾರ್ಯಕ್ರಮದಲ್ಲಿ ವರಮಹಾಲಕ್ಷ್ಮಿ ಹಬ್ಬದ ಪ್ರಯುಕ್ತ ನಡೆಸ್ತಾ ಇರ್ತಕ್ಕಂಥ ಈ ಒಂದು ಕಾರ್ಯಕ್ರಮದಲ್ಲಿ ಜಾಯಿನ್ ಆಗ್ತಾ ಇದ್ದಾರೆ ಗ್ಯಾರಂಟಿ ನ್ಯೂಸ್ ಚಾನಲ್ ಜೊತೆ. ಅವ್ರನ್ನ ಬರ್ಮಾಡ್ಕೊಳ್ಳೋಣ. ಹಾಯ್ ಮೇಡಮ್, ನಮಸ್ಕಾರ. ಇವ್ರಿಗೊಂದು ಪ್ಯಾನ್ ಮಾಡಿ, ಯಾಕಂದರೆ ವರಮಹಾಲಕ್ಷ್ಮಿ ಹಬ್ಬದ ಪ್ರಯುಕ್ತ ಲಕ್ಷ್ಮಿನೇ, ಸಾಕ್ಷಾತ್ ಲಕ್ಷ್ಮಿನೇ ಧರೆಗಿಳಿದಂತೆ ಕಾಣಿಸ್ತಾ ಇದೆ. ಇದು ಉತ್ಪ್ರೇಕ್ಷೆಯ ಮಾತಲ್ಲ, ಅವ್ರನ್ನ ನೋಡಿದ್ರೆ ಗೊತ್ತಾಗುತ್ತೆ. ಸೊ ಈ ಒಂದು ಕಳೆ ಕಾಣಲಿಕ್ಕೆ ಕಾರಣನೂ ಇದೆ, ಯಾಕಂದರೆ ಅವ್ರ ಮನಸ್ಸು ಅಷ್ಟೇ ಒಂದು ಮೃದು, ಮತ್ತು ಒಳ್ಳೆ ಮನಸ್ಸಿನ ನಾಯಕಿಯರ ಪೈಕಿ ನಮ್ಮ ರೂಪಿಕಾ ಕೂಡ ಒಬ್ಬರು. ಗ್ಯಾರಂಟಿ ನ್ಯೂಸ್ ಚಾನಲ್ಗೆ ವರಮಹಾಲಕ್ಷ್ಮಿ ಹಬ್ಬದ ಪ್ರಯುಕ್ತ ಒಂದು ವಿಶೇಷ ಕಾರ್ಯಕ್ರಮ ಅಮ್ಮನವರ ಸನ್ನಿಧಿಯಲ್ಲಿ ಆಗುತ್ತೆ. ಈ ಒಂದು ಸನ್ನಿಧಾನಕ್ಕೆ ಅವರು ಎಷ್ಟು ವರ್ಷದಿಂದ ಬರ್ತಿದ್ದಾರೆ, ಸೊ ಈ ಸನ್ನಿಧಾನಕ್ಕೆ ಬಂದ ಮೇಲೆ ಅವರ ಬದುಕಿನಲ್ಲಿ ಯಾವ ರೀತಿ ಬದಲಾವಣೆ ಆಯಿತು ಅವ್ರನ್ನ ಮಾತಾಡಿಸ್ತಾ ಹೋಗೋಣ. ಮ್ಯಾಮ್, ಕಾರ್ಯಕ್ರಮಕ್ಕೆ ಮೊದಲನೇದಾಗಿ ಸ್ವಾಗತ. ಥ್ಯಾಂಕ್ ಯು ಸೋ ಮಚ್. ಅಂಡ್ ಗ್ಯಾರಂಟಿ ನ್ಯೂಸ್ ನ ಎಲ್ಲ ವೀಕ್ಷಕರಿಗೂ ವರಮಹಾಲಕ್ಷ್ಮಿ ಹಬ್ಬದ ಪ್ರೀತಿಯ ಶುಭಾಶಯಗಳು. ಖಂಡಿತ ನಾವು ಹಬ್ಬನ ಮನೇಲಿ ಆಚರಣೆ ಮಾಡ್ತಾ ಇರ್ತಿದ್ವಿ, ಅಥವಾ ನಾವು ಸ್ಟುಡಿಯೋ ಸೆಟಪ್ ಅಲ್ಲಿ ಆಚರಣೆ ಮಾಡ್ತಾ ಇದ್ವಿ. ಆದ್ರೆ ನನ್ನ ಮನಸ್ಸಿಗೆ ಹತ್ತಿರವಾದಂತ ಒಂದು ಕ್ಷೇತ್ರಕ್ಕೆ ನನ್ನ ಕರ್ಕೊಂಡು ಬಂದು ಸೊ ವರಮಹಾಲಕ್ಷ್ಮಿನ ಇನ್ನಷ್ಟು ಒಂದು ಸ್ಪೆಷಲ್ ಮಾಡಿದಿರಾ. ಸೊ ಇದಕ್ಕೆ ಗ್ಯಾರಂಟಿ ನ್ಯೂಸ್ಗೆ ಮತ್ತೊಮ್ಮೆ ಧನ್ಯವಾದಗಳು ಹೇಳ್ತಾ ಇದ್ದೀನಿ. ಆ್ಯಂಡ್ ನಿಮಗೂ ಕೂಡ ಅಷ್ಟೇ, ಯಾಕಂದ್ರೆ ಎಷ್ಟೋ ವರ್ಷದ ಒಂದು ಸ್ನೇಹ ಮತ್ತೆ ನಾವು ಒಂದಾಗಿ ಸೇರ್ಕೊಂಡಿದೀವಿ. ಆ್ಯಂಡ್ ಎಲ್ಲ ಪ್ರೀತಿಯ ವೀಕ್ಷಕರಿಗೂ ಕೂಡ ಆರೋಗ್ಯ, ಐಶ್ವರ್ಯ ಮತ್ತೆ ಆ ತಾಯಿ ಒಂದು ಸುಖ ಸಂತೋಷನ ನೀಡಿ ಕಾಪಾಡಲಿ ಅಂತ ಕೇಳ್ತಾ ಇದ್ದೀವಿ. ಓಕೆ, ಈಗ ಜರ್ನಿ ಅಂದರೆ ಈ ಒಂದು ಪುಣ್ಯ ಕ್ಷೇತ್ರದಲ್ಲಿ ಒಂದು ಪ್ರದಕ್ಷಿಣೆ ಹಾಕ್ತಾ ಸೊ ಅವರ ಜೀವನದಲ್ಲಿ ಏನೇನೆಲ್ಲ ಬದಲಾವಣೆ ಆಯಿತು, ಈ ಕ್ಷೇತ್ರದ ಬಗ್ಗೆ ನಮ್ಮ ರೂಪಿಕಾ ಏನು ಹೇಳ್ತಾರೆ ಅಂತ ಮಾತಾಡ್ತಾ ಹೋಗೋಣ, ಬನ್ನಿ. ನಾನು ಆಗಲೇ ಹೇಳಿದಾಗೆ ಬಂಡೆ ಮಹಾಕಾಳಿ ಸನ್ನಿಧಿಯಲ್ಲಿದ್ದೇವೆ. ಸೊ ಈ ಕ್ಷೇತ್ರಕ್ಕೆ ನೀವು ಫಸ್ಟ್ ಟೈಮ್ ವಿಸಿಟ್ ಮಾಡಿದ್ದು ಯಾವಾಗ? ಯಾಕಂದರೆ ಇವತ್ತು ಸೋಷಿಯಲ್ ಮೀಡಿಯಾ, ಡಿಜಿಟಲ್ ಯುಗ, ಸೋಷಿಯಲ್ ಮೀಡಿಯಾ ನೋಡಿಕೊಂಡು ಇಲ್ಲಿ ಬಂದಿದ್ದ, ಅಥವಾ ಯಾರಾದರೂ ನಿಮಗೆ ರೆಫರ್ ಮಾಡಿದ್ರ ಈ ಸನ್ನಿಧಿಗೆ ಹೋದ್ರೆ ನಿಮಗೆ ಒಳ್ಳೇದಾಗುತ್ತೆ ಅನ್ನುವಂಥದ್ದು? ಹೌದು, ಈ ಒಂದು ಕ್ಷೇತ್ರದ ಮಹಿಮೆ ಇಡೀ ಪ್ರಪಂಚಕ್ಕೆ ಗೊತ್ತು, ಆ ತಾಯಿ ಶಕ್ತಿ ಏನು ಅಂತ ಹೇಳಿ. ನನಗೆ ನಾನು ಇದೇ ಬಸವನಗುಡಿ ಹುಡುಗಿ ಆಗಿರೋದ್ರಿಂದ ಈ ತಾಯಿ ನನಗೆ ಅಷ್ಟೊಂದು ದೂರ ಏನಲ್ಲ ಅಂತ ಅನ್ಸುತ್ತೆ. ಸೊ ಒಂದು 10 ವರ್ಷದ ಹಿಂದೆ ನಾನು ಫಸ್ಟ್ ಟೈಮ್ ಈ ಒಂದು ಕ್ಷೇತ್ರಕ್ಕೆ ಬರುವಂತಹ ಒಂದು ಸಾಧ್ಯತೆ ಆಯ್ತು. ಇದು ಅದೇ ನನ್ನ ಗೊತ್ತಿರುವಂತಹ ಫ್ರೆಂಡ್ಸು, ಅವ್ರು ಯೂಶಲಿ ಈ ಶುಕ್ರವಾರ ಆದ್ರೆ, ಮಂಗಳವಾರ ಆದ್ರೆ, ಅಥವಾ ಯಾವ್ದಾರ ಒಂದು ಅಮಾವಾಸ್ಯೆ, ಈ ತರ ಪೂರ್ಣಿಮೆಗೆಲ್ಲನೂ ನಾನು ಬಂಡಿ ಮಹಾಕಾಳಮ್ಮ ದೇವಸ್ಥಾನಕ್ಕೆ ಹೋಗಿ ಬರ್ತೀನಿ ಅಂತ ಹೇಳೋರು. ಸೊ ಅವಾಗ ನನಗೆ ಎಲ್ಲಾರು ಅದೇ ಹೇಳ್ತಾ ಇದ್ರಿಂದ, ಏನೋ ಒಂದು ಪವರ್ಫುಲ್ ಇರೋದ್ರಿಂದಾನೇ ಆ ಒಂದು ಎಲ್ಲರೂ ಬರಕ್ ಸಾಧ್ಯ ಆಗತ್ತೆ ಅಂತ. ನಾನು ಒಂದ್ಸಲಿ ಒಂದು ಮಂಗಳವಾರ ಬಂದು ಇಲ್ಲಿ ಏನು ದೀಪ ಹಚ್ಚಿ ನನ್ನ ಪ್ರಾರ್ಥನೆ ಏನಿದೆಯೋ ಆ ತಾಯಿ ಹತ್ರ ಸಲ್ಲಿಸಿ, ಮತ್ತೆ ಒಂದು ತಡೆ ಹೊಡಿತಾರೆ ಇಲ್ಲಿ ಏನೇ ದೃಷ್ಟಿಗಳಿದ್ರು, ಅಥವಾ ಒಂದು ನೆಗೆಟಿವ್ ಎನರ್ಜಿ ಇದ್ರು, ಅಥವಾ ಎಸ್ಪೆಷಲಿ ನಾವು ಸಿನಿಮಾ ಇಂಡಸ್ಟ್ರಿ ಅವರಾಗಿದ್ರೆ ಸ್ವಲ್ಪ ಜಾಸ್ತಿ ಅಲ್ಲಿ ಇಲ್ಲಿ ಓಡಾಡ್ತಾ ಇರ್ತೀವಿ, ಒಂದಷ್ಟು ಜನನ ಭೇಟಿ ಆಗ್ತಿರ್ತೀವಿ. ಸೊ ದೃಷ್ಟಿಯರು ನಮ್ಗೆ ಸ್ವಲ್ಪ ಬೇಗ ಆಗುತ್ತೆ. ಅದನ್ನ ಒಂದು ನಿರ್ಮೂಲನೆ ಮಾಡಕ್ಕೆ ತಾಯಿ ಒಂದು ಆಶೀರ್ವಾದ ತಗೊಂಡು ಹೋಗೋಣ ಅಂತ ಬಂದೆ. ಎಷ್ಟು ಪವರ್ಫುಲ್ ಅಂದ್ರೆ ಇಲ್ಲಿ ಅಲ್ಲಿ ಅನ್ಕೊಳ್ಳುವಂತಹ ಎಲ್ಲಾ ಕೆಲಸಗಳು ಆಗುತ್ತೆ. ಅಂಡ್ ವಿಶೇಷವಾಗಿ ನನ್ನ ಜೀವನದಲ್ಲಿ ಶಕ್ತಿ ದೇವತೆ ತುಂಬಾನೇ ಒಂದು ಪವರ್ಫುಲ್ ರೋಲ್ ನ ಪ್ಲೇ ಮಾಡಿದ್ದಾರೆ ಆಲ್ರೆಡಿ. ಎಲ್ಲಾ ಕಷ್ಟ ಸಂದರ್ಭದಲ್ಲೂ ನನ್ನ ಜೊತೆ ಆಗಿದ್ದಾರೆ. ಓಕೆ, ಈಗ ನೀವು ಈಗ ತಾನೇ ಮಾತಾಡ್ತಾ ಹೇಳಿದ್ರಿ ನನ್ನ ಜೀವನದಲ್ಲಿ ತುಂಬಾ ಬದಲಾವಣೆಗಳಾಯ್ತು ಅಂತ, ಸಂಕಷ್ಟ ಪರಿಹಾರ ಆಯ್ತು ಅಂತ. ಸಂಕಷ್ಟ ಪರಿಹಾರ ಅಂದ ತಕ್ಷಣ ನಾವು ಲೆಫ್ಟ್ ಅಲ್ಲಿ ನೋಡ್ಬೋದು. ಇದನ್ನ ಒಂಚೂರು ಎಕ್ಸ್ಪ್ಲೈನ್ ಮಾಡೋದಾದ್ರೆ, ನನಗಿಂತ ತುಂಬಾ ಯಥೇಚ್ಛವಾಗಿ ನಿಮ್ಗೆ ಗೊತ್ತಿರುತ್ತೆ, ಯಾಕಂದ್ರೆ ಸಾಕಷ್ಟು ಬಾರಿ ಭೇಟಿ ಕೊಟ್ಟಿದ್ದೀರಾ ಈ ಸನ್ನಿಧಾನಕ್ಕೆ. ಸೊ ಇಲ್ಲಿ ಬಂದು ಸಾಮಾನ್ಯರು ಇಂದ ಹಿಡಿದು ಸೆಲೆಬ್ರಿಟಿಗಳವರೆಗೂ ಕೂಡ ಹರಕೆ ಕಟ್ತಾರೆ. ಸೊ ಅದ್ರ ಬಗ್ಗೆ ರೂಪಿಕಾ ಏನ್ ಹೇಳ್ತಾರೆ? ಇವಾಗ ನಾವು ನೋಡ್ಬೋದು, ಬಂಡಿ ಮಹಾಕಾಳಮ್ಮ ದೇವಸ್ಥಾನದಲ್ಲಿ ಎಷ್ಟೊಂದು ಸಿನಿಮಾಗಳ ಮುಹೂರ್ತಗಳಾಗಿದೆ. ಅಂಡ್ ಎಷ್ಟೊಂದು ಸಿನಿಮಾ ನಟ ನಟಿಯರೆಲ್ಲ ಬರ್ತಾನೆ ಇರ್ತಾರೆ. ಇವಾಗ ಸಾಮಾನ್ಯರಲ್ಲಿ VIP ಗಳು, ದೇವರಿಗೆ ಆತರ ಯಾವ್ದು ಕ್ಯಾಟಗರೀಸ್ ಇಲ್ಲ, ಎಲ್ಲಾರು ಒಬ್ಬರೇ ದೇವ್ರ ಮುಂದೆ. ಬಟ್ ಇಲ್ಲಿ 90% ನಮ್ಮ ಸಿನಿಮಾ ಇಂಡಸ್ಟ್ರಿ ಮುಹೂರ್ತ ಎಲ್ಲಾಗತ್ತೆ ಅಂತಂದ್ರೆ ಒಂದು ದೊಡ್ಡ ಗಣೇಶನ್ ದೇವಸ್ಥಾನದಲ್ಲಿ, ಇಲ್ಲಾಂದ್ರೆ ಬಂಡಿ ಮಹಾಕಾಳಮ್ಮನ ದೇವಸ್ಥಾನದಲ್ಲಿ. ಇಲ್ಲಿ ಮುಖ್ಯವಾಗಿ ಆ ಒಂದು ಅಟ್ಮಾಸ್ಫಿಯರ್ ನ ಕ್ರಿಯೇಟ್ ಮಾಡ್ಕೊಡ್ತಾರೆ, ಮತ್ತೆ ಒಂದು ಕಲಾವಿದರಿಗೆ ಅಷ್ಟೇ ಒಂದು ಗೌರವದಿಂದ ನಡೆಸ್ಕೊಳ್ತಾರೆ. ಇನ್ನು ಒಳಗಡೆ ಹೋದಾಗ ನಿಮ್ಗೊಂದು ದೊಡ್ಡ ಫ್ರೇಮ್ ತೋರಿಸ್ತೀನಿ, ಎಲ್ಲಾ ಕಲಾವಿದರು ಬಂದು ಹೋಗಿದ್ದಾರೆ. ಸೊ ಇಲ್ಲಿ ಏನಂತ ಹೇಳಿದ್ರೆ, ಎಷ್ಟೋ ಜನಕ್ಕೆ ಹರಕೆ ಇರುತ್ತೆ,
ಮಕ್ಕಳಾಗಿರಲ್ಲ, ಎಷ್ಟೋ ವರ್ಷಗಳಿಂದ ಮಕ್ಕಳಾಗಿರಲ್ಲ. ಸೊ ಆ ಒಂದು ಹರಕೆನ ದೇವರಲ್ಲಿ ತೀರಿಸ್ಬೇಕು ಅಂತ ಈ ತರ ತೊಟ್ಲು ಕಟ್ತಾರೆ, ಅಥವಾ ಏನೋ ಒಂದು ದುಷ್ಟಶಕ್ತಿನ ನಿವಾರಣೆ ಮಾಡ್ಬೇಕು ಅಂತ ಬೀಗ ಹಾಕ್ತಾರೆ, ಅಂದ್ರೆ ಒಂದು ಬಂಧನ ದಿಗ್ಬಂಧನ ಮಾಡ್ಬೇಕು ಅಂತ ಲೆಟರ್ ಬರ್ದಿ ಕೂಡ ಬೀಗ ಹಾಕ್ತಾರೆ, ಮತ್ತೆ ಕಂಕಣ ಕಟ್ಟುವಂತಹ ಒಂದು ಇದು. ಸೊ ಎಲ್ಲ ಐ ಥಿಂಕ್ ಆ ನೆಗೆಟಿವ್ ಎನರ್ಜಿನ ತಾಯಿ ನಿರ್ಮೂಲನೆ ಮಾಡುವಂತಹ ಐ ಥಿಂಕ್ ಇದೊಂದು ಪ್ಲೇಸ್ ನ ಆತರ ಮಾಡಿದ್ದಾರೆ. ಅಂಡ್ ತುಂಬಾ ಜನಕ್ಕೆ ಅದಾಗೂ ಇದೆ, ಆ ಒಂದು ಪಾಸಿಟಿವ್ ಎನರ್ಜಿ ಇರೋದಕ್ಕೇನೆ ಇಲ್ಲಿ ಬಂದು ಇದೆಲ್ಲ ಕಾರ್ಯಗಳನ್ನ ಮಾಡಕ್ ಸಾಧ್ಯ. ಅಂಡ್ ವಿಶೇಷವಾಗಿ ಇಲ್ಲಿ ತಡೆ ಓಡಿಸ್ಕೊಂಡು ಹೋದ್ರೆ ನಿಜವಾಗ್ಲೂ ಯು ಕ್ಯಾನ್ ಫೀಲ್ ಇಟ್ ರಿಲ್ಯಾಕ್ಸೇಷನ್. ನನಗೆ ಒಂದ್ಸಲಿ ಆರೋಗ್ಯದಲ್ಲಿ ಸ್ವಲ್ಪ ಸಮಸ್ಯೆ ಆಗಿತ್ತು, ಅಂದ್ರೆ ಜ್ವರ ಬಂತು, ಅಂಡ್ ಅದಕ್ಕೆ ಏನಕ್ಕೆ ಅಂತಾನು ಗೊತ್ತಾಗಿರ್ಲಿಲ್ಲ. ಒಂದ್ 2-3 ದಿನ ಅದೇ ತರ ಕಂಟಿನ್ಯೂ ಆಗ್ತಾ ಇತ್ತು. ಬಟ್ ಇಲ್ಲಿ ಬಂದು ಒಂದು ತಡೆ ಓಡಿಸ್ಕೊಂಡು ಹೋಗಿ ನೀರ್ ಏನೋ ಅಲ್ಲಿ ಕೊಡುವಂತ ಒಂದು ನೀರ್ನ ಕುಡ್ಕೊಂಡು ಹೋದಾಗ ಐ ರಿಯಲಿ ಫೆಲ್ಟ್ ವೆರಿ ರಿಲ್ಯಾಕ್ಸ್ಡ್. ಅಂಡ್ ಈ ಒಂದು ಕ್ಷೇತ್ರಕ್ಕೆ ಬಂದ್ರೇನೆ ಒಂಥರ ಯಾವ್ದೋ ನಮ್ಮ ಮನೆಗೆ ಬಂದಿರುವಂತಹ ಒಂದು ವಾತಾವರಣ ಇರುತ್ತೆ. ಈ ತರ ಎಲ್ಲಾ ಸಮಸ್ಯೆಗಳಿಗೂ ಆ ತಾಯಿ ಎಷ್ಟು ಪರಿಹಾರ ನೀಡ್ತಾ ಇದ್ದಾಳೆ ಅಂತ ಹೇಳಿದಾಗ, ಅಂಡ್ ವಿಶೇಷವಾಗಿ ನಾನ್ ತಾಯಿ ಸನ್ನಿಧಿ ಒಳಗಡೆ ಹೋದಾಗ ಬೆಳಗ್ಗೆ ಬಂದಾಗ ತಾಯಿಗೆ ನಾವು ಅಭಿಷೇಕ ಮಾಡ್ಬೋದು. ಅದು ತುಂಬಾ ರೇರು, ಬೇರೆ ಎಲ್ಲ ದೇವಸ್ಥಾನದಲ್ಲಿ ಆತರ ಇರಲ್ಲ. ಸೊ ಈ ತಾಯಿ ಸನ್ನಿಧಿ ಅದೊಂದು ವಿಶೇಷ. ಬೆಳಗ್ಗೆ ಬಂದಾಗ ನಾವೇ ಖುದ್ದಾಗಿ ಆ ತಾಯಿಗೆ ನೀರ್ ಹಾಕಿ ನಾವು ಅಭಿಷೇಕ ಮಾಡುವಂತ ಒಂದು ಪುಣ್ಯ ನಮ್ಮಲ್ಲಿ ಸಿಗತ್ತೆ. ಸೊ ಆ ತಾಯಿ ನಮ್ಗೆಲ್ಲೋ ದೂರ ಇಲ್ಲ, ನಮಗೆ ನಮ್ಮಲ್ಲೇ ಒಬ್ರು ನಮ್ ತಾಯಿ ಹತ್ರನೇ ಮಾತಾಡ್ತಾ ಇದೀನೇನೋ ಅಂತ ಒಂದು ನನಗೆ ಆ ಒಂದು ಕನೆಕ್ಷನ್ ಈ ಅಮ್ಮನಲ್ಲಿ ನನ್ಗಿದೆ. ಓಕೆ, ಯೂಶುವಲಿ ನಿಮ್ಗೆ ಇರ್ತಕ್ಕಂಥ ಅಭಿಮಾನಿಗಳಿಗೆ, ಆಡಿಯನ್ಸ್ಗೆ ಒಂದು ಕುತೂಹಲ ಇರುತ್ತೆ, ರೂಪಿಕಾ ಯಾವ ಟೈಮಿಗೆ ಬರ್ತಾರೋ ನಾವು ಆ ಟೈಮಿಗೆ ದೇವಸ್ಥಾನಕ್ಕೆ ಹೋದ್ರೆ ಅಮ್ಮನವ್ರನ್ನೂ ನೋಡ್ದಂಗಾಗುತ್ತೆ, ನಮ್ಮ ನಟಿನೂ ನೋಡ್ದಂಗಾಗುತ್ತೆ ಅಂತ. ಯಾವ ದಿನ ಎಸ್ಪೆಷಲಿ ನೀವು ಬರ್ತೀರಾ, ಮತ್ತೆ ಎಷ್ಟು ಅಂದ್ರೆ ಪ್ರತಿ ವಾರನೂ ಬರ್ತೀರಾ ಅಥವಾ ತಿಂಗಳಿಗೆ ಬರ್ತೀರಾ? ಆ ಒಂದು ಕುತೂಹಲದ ಬಗ್ಗೆ ಹೇಳೋದು. ಯೂಶಲಿ ನಾನು ಫ್ರೀ ಆಗಿದ್ದ ಖಂಡಿತವಾಗ್ಲೂ, ಅಂದ್ರೆ ಫ್ರೀ ತುಂಬಾ ಬಿಸಿ ಇದ್ದೀನಿ ಅಂತಲ್ಲ, ದೇವ್ರಿಗೆ ಯಾವತ್ತೂ ಫ್ರೀ ಆಗಿ ಇಟ್ಕೊಳ್ಬೇಕು. ಆದ್ರೆ ಈ ಮಂಗಳವಾರ ಶುಕ್ರವಾರ ತುಂಬಾ ವಿಶೇಷವಾಗಿರುವಂತಹ ಆ ತಾಯಿ ದಿನ. ಅಲ್ಲಿ ಬಂದ್ರೆ ನಿಜವಾಗ್ಲೂ ಇಷ್ಟು ಖಾಲಿ ಆಗಿರಲ್ಲ, ಇವತ್ತು ನಮ್ ಪುಣ್ಯ ಅನ್ಸುತ್ತೆ. ಸೊ ಇಷ್ಟು ಒಂದು ನಮಗೆ ಈ ಸನ್ನಿಧಿನಲ್ಲಿ ನಿಂತ್ಕೊಳ್ಳೋ ಅಂತಹ ಒಂದು ಭಾಗ್ಯ ಸಿಕ್ಕಿರೋದು, ಅವಕಾಶ ಸಿಕ್ಕಿರೋದು, ಐ ಥಿಂಕ್ ಅದಕ್ಕೆ ಗ್ಯಾರಂಟಿ ನ್ಯೂಸ್ ಕೂಡ. ಅಂಡ್ ಇಲ್ಲಿ ಇರುವಂತಹ ದೇವಸ್ಥಾನದ ಎಲ್ಲ ಸಿಬ್ಬಂದಿಗೂ, ಅಂಡ್ ವಿಶೇಷವಾಗಿ ಶಶಿ ಅಣ್ಣ ಅಂತ ಹೇಳಿದ್ರೆ ಒನ್ ಫೋನ್ ಕಾಲ್ ಪರ್ಸನ್. ಯಾವತ್ತಿದ್ರು ಫೋನ್ ಮಾಡಿ, ಅಣ್ಣ ಈ ತರ ಒಂದು ಶೂಟ್ ಮಾಡ್ಕೊಡ್ಬೇಕು, ಅಣ್ಣ ಈ ತರ ದೇವ್ರ ದರ್ಶನ ಮಾಡ್ಬೇಕು ಅಂತ ಹೇಳಿದ್ರೆ ಯಾವತ್ತೂ ಇಲ್ಲ ಅಂತ ಹೇಳಿಲ್ಲ ಅವ್ರ ಬಾಯಲ್ಲಿ. ಖಂಡಿತವಾಗ್ಲೂ ಬಂದ್ ಮಾಡ್ಕೊಂಡು ಹೋಗಿ, ಖಂಡಿತವಾಗ್ಲೂ ತಾಯಿ ನಿಮ್ ಜೊತೆ ಇರುತ್ತೆ. ಸೊ ಇಷ್ಟು ಒಂದು ನನಗೆ ಪಾಸಿಟಿವ್ ಎನರ್ಜಿ ಕೊಟ್ಟಿದ್ದಾರೆ. ಸೊ ಐ ಥಿಂಕ್ ಮಂಗಳವಾರ ಶುಕ್ರವಾರ ಮತ್ತೆ ಯೂಶಲಿ 1-2 ವಾರ ಇಲ್ಲಿ ಬಂದು ದೇವರ ದೀಪ ಹಚ್ಚಿದಾಗ ಒಂದು ನಮಗೆ ಪಾಸಿಟಿವ್. ಅಂಡ್ ಯಾವುದೇ ಒಂದು ವಿಚಾರವಾಗ್ಲಿ ನಂಬಿಕೆ ಅನ್ನೋದು ತುಂಬಾನೇ ಮುಖ್ಯ ಆಗುತ್ತೆ. ನಾವ್ ಏನೇ ಕೆಲಸ ಮಾಡ್ಬೇಕಂತಂದ್ರು, ನಾವ್ ಎಂತ ಹರಕೆ ಹೊತ್ಕೊಳ್ಬೇಕಾದ್ರೂ ಅಥವಾ ಒಂದು ಕಾರ್ಯ ಮಾಡ್ಬೇಕಾದ್ರೂ ನಂಬಿಕೆ ಇರಬೇಕು. ನಂಬಿ ನಾವು ಒಂದೇ ಒಂದು ದೇವರ ದೀಪ ಹಚ್ಚೋದ್ರು ಆ ತಾಯಿ ನಮ್ಮಲ್ಲಿ ಇರ್ತಾಳೆ. ಸೊ 100% ನಿಮ್ಮ ಭಕ್ತಿ ತಾಯಿ ಮೇಲೆ ಇಡಿ, ನಿಜವಾಗ್ಲೂ ಆ ತಾಯಿ ನಿಮಗೆ ಕರುಣೆ ಮಾಡ್ತಾಳೆ. ಮೇ ಬಿ ಯೂಶಲಿ ಮಂಗಳವಾರ ಸಂಜೆ ಬರ್ತೀನಿ, ಇಲ್ಲಾಂದ್ರೆ ಬೆಳಗ್ಗೆ ಬರ್ತೀನಿ, ಶುಕ್ರವಾರ ಬೆಳಗ್ಗೆ ಅಥವಾ ಸಂಜೆ ಈ ಒಂದು ಟೈಮಲ್ಲಿ ಬಂದು ಹೋಗಿ ಅಂತ ಒಂದು ಇದು. ಅಂಡ್ ಅಮಾವಾಸ್ಯೆ ಹಿಂದಿನ ದಿನ ಅಥವಾ ಅಮಾವಾಸ್ಯೆ ದಿನ ಬಂದು ತಡೆ ಓಡಿಸ್ಕೊಂಡು ಹೋಗುವಂತ ಒಂದು ಇದು ಕೂಡ ನಾನು ಮಾಡ್ತೀನಿ. ಸೊ ಅದೆಲ್ಲ ನನಗೆ ಕಾಪಾಡ್ತಾ ಇದೆ ಅಂತ ಹೇಳಿದ್ರೆ ತಪ್ಪಾಗಲ್ಲ. ಓಕೆ, ದೇವ್ರನ್ನ ಯಾವತ್ತು ನಂಬ್ಲಿಕ್ಕೆ ಶುರು ಮಾಡಿದ್ರು ರೂಪಿಕಾ? ಅಂಡ್ ಈ ದೇವಿನ, ಎಸ್ಪೆಷಲಿ ಈ ದೇವಿನ ಯಾವತ್ತಿಂದ ನಂಬ್ಲಿಕ್ಕೆ ಶುರು ಮಾಡಿದೀರಾ ಅನ್ನುವಂತ ಕುತೂಹಲ ಇದ್ದೇ ಇದೆ. ದೇವರ ಮೇಲೆ ನಂಬಿಕೆ ಇಲ್ಲ ಅಂದ್ರೆ ಜೀವನನೇ ಇಲ್ಲ ಅಂತ ನನ್ನ ಒಂದು ವಾಕ್ಯ ಅಂತ. ಯಾಕಂದ್ರೆ ನಾವಿರೋದೇ ದೇವ್ರ ಒಂದು ಇದ್ರಲ್ಲಿ. ಇವಾಗ ಪ್ರಕೃತಿ ಮಾತನ್ನು ನಾವು ದೇವರನ್ನಂತ ಹೋಲಿಸ್ತೀವಿ. ಅಂಡ್ ಫಸ್ಟ್ ಆಫ್ ಆಲ್ ನಮ್ಮನ್ನ 9 ತಿಂಗಳು ಹೊತ್ತುಕೊಂಡು ಅಷ್ಟನ್ನೆಲ್ಲ ಕಷ್ಟ ಪಡುವಂತ ತಾಯಿನೂ ನಾವು ಒಂಥರ ದೇವ್. ಬಿಕಾಸ್ ನಮ್ ಡೆಲಿವರಿ ಟೈಮಲ್ಲಿ ಎಷ್ಟು ನೋವನ್ನ ಅನುಭವಿಸುವಂತ ಒಂದು ಮಹಾನ್ ಶಕ್ತಿ ಬರೀ ತಾಯಿಗೆ ಮಾತ್ರ ಇರೋದು. ಅದಕ್ಕೆ ತಾಯಿಗೆ ಆ ಒಂದು ಸ್ಥಾನ ಕೊಟ್ಬಿಟ್ಟಿದ್ದಾರೆ. ಇವಾಗ ಶಕ್ತಿದಾಯಿನಿ ಅಂತ ಹೇಳಿದ್ರೆ ನಾವು ಅಮ್ಮನವ್ರಿಗೂ ತಾಯಿ ಅಂತ ಹೇಳ್ತೀವಿ. ಅಂಡ್ ಯಾವುದೇ ಒಂದು ಸ್ಯಾಕ್ರಿಫೈಸ್ ಅಂತ ಹೇಳಿದ್ರೆ ತಾಯಿ. ಸೊ ಎಲ್ಲಾನು ಒಂಥರ ಸ್ಪಿರಿಚುವಲ್ ಲೈಫ್ ಇರಬೇಕು. ಏನೇ ನಾವು ಮಾಡ್ರೇಟ್ ಜನ್ರೇಷನ್ಗೆ ಹೋದ್ರು, ಇವಾಗ ನಮ್ಗೆ ಎಷ್ಟೇ ಒಂದು ವೆಸ್ಟರ್ನ್ ಕಲ್ಚರ್ ಅಡಾಪ್ಟ್ ಮಾಡ್ಕೊಂಡು ಬರ್ತಾ ಇದ್ರು, ಜನಕ್ಕೆ ನೆಮ್ಮದಿ ಎಲ್ಲಿ ಸಿಗತ್ತೆ ಅಂತ ಹೇಳಿದ್ರೆ ಖಂಡಿತವಾಗ್ಲೂ ದೇವಸ್ಥಾನಕ್ಕೆ ಬಂದಾಗ ಅಥವಾ ಯಾವ್ದಾದ್ರು ಒಂದು ಪಾಸಿಟಿವ್ ಆಂಬಿಯನ್ಸ್ಗೆ ಹೋದಾಗ. ಇವಾಗ ನಾವೇನಾದ್ರು ಒಳ್ಳೆ ಕೆಲಸ ಮಾಡಬೇಕು ಅಂತ ಹೇಳಿದ್ರೆ ಎಲ್ಲರೂ ಎಲ್ಲಿ ಹೋಗ್ತೀವಿ? ದೇವಸ್ಥಾನಕ್ಕೆ ಹೋಗೋಣ ಅಂತಿದ್ವಿ. ಏನಾದ್ರು ಒಳ್ಳೆ ಕೆಲಸ ಶುರು ಮಾಡಬೇಕು ಅಂತ ಹೇಳಿದ್ರೆ ದೇವಸ್ಥಾನಕ್ಕೆ ಹೋಗ್ಬೇಕು ಅಂತ ಹೇಳ್ತೀವಿ. ಸೊ ಲೈಫಲ್ಲಿ ಒಂದು ಪಾಸಿಟಿವ್ ಬಿಗಿನಿಂಗ್ ಅಥವಾ ಒಂದು ಕಾರ್ಯಕ್ರಮದಲ್ಲಿ ಏನು ಶುರು ಮಾಡ್ತೀವಿ? ದೇವರ ಹಾಡ್ ಮೂಲಕ ಶುರು ಮಾಡ್ತೀವಿ. ನಾವು ದೇವರಿಲ್ಲದೆ ನಾವು ಬದುಕ್ತೀವಿ ಅಂತ ಹೇಳಿದ್ರೆ ನಮ್ಮ ಭ್ರಮೆ ಅಂತ ಹೇಳ್ಬೋದು. ಸೊ ನನ್ನ ಲೈಫಲ್ಲಿ ತುಂಬ ಕನೆಕ್ಟಿವ್, ಬಿಕಾಸ್ ನಾನು ಒಂಥರ ತುಂಬ ಡಿಫ್ರೆಂಟ್ ಲೈಫ್ ಸ್ಟೈಲ್ ಹುಡುಗಿ. ನಾನು ಜಾಸ್ತಿ ದೇವಸ್ಥಾನಗಳಿಗೆ ಹೋಗ್ತಾ ಇರ್ತೀನಿ, ಇಲ್ಲೂ ಹೋಗ್ತೀನಿ. ಆ್ಯಂಡ್ ದಸರಿಘಟ್ಟದಲ್ಲಿ ಚೌಡೇಶ್ವರಿ ದೇವಸ್ಥಾನ ಅಂತಿರುತ್ತೆ. ಪ್ರತಿ ಒಂದು ನವರಾತ್ರಿಗೂ ನಾನು ಪೂಜೆ ಕೊಡ್ತೀನಿ, ಹೋಗ್ತೀನಿ ನಾನಲ್ಲಿ. ಆ ಒಂದು ತಾಯಿನೂ ನನಗೆ ತುಂಬಾ ಆಗಿ ಬಂದಿದೆ. ಆ್ಯಂಡ್ ಅವಾಗ ಇಸ್ಕಾನ್ ಟೆಂಪಲ್ಗೆ ಹೋಗ್ತೀನಿ. ಮತ್ತು
ಗ್ಯಾರಂಟಿ ನ್ಯೂಸ್, ಸುದ್ದಿ ಖಚಿತ, ನ್ಯಾಯ ನಿಶ್ಚಿತ.